ಹಿಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 94ಸಿ ಮತ್ತು 94ಸಿಸಿ ಅಡಿ ಬಡವರಿಗೆ ಹಕ್ಕುಪತ್ರ ನೀಡುವ ಯೋಜನೆಯನ್ನು ಜಾರಿಗೆ ತಂದಿತ್ತು. ಇದೀಗ ಮೂಡುಬಿದ್ರೆ ತಾಲೂಕಿನ ಸುಮಾರು 300ರಷ್ಟು ಅರ್ಹ ಫಲಾನುಭವಿಗಳಿಗೆ 94ಸಿ ಮತ್ತು 94ಸಿಸಿ ಅಡಿ ಹಕ್ಕುಪತ್ರಗಳನ್ನು ಜನವರಿ 17ರಂದು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿತರಿಸಲಿದ್ದಾರೆ ಎಂದು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಹಾಗೂ ಕೆಪಿಸಿಸಿ ಸದಸ್ಯ ಮಿಥುನ್ ರೈ ಅವರು ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿದ ಮಿಥುನ್ ರೈ ಅವರು, ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಲ್ಪಸಂಖ್ಯಾತರು, ದಲಿತರಿಗೆ ಹಕ್ಕುಪತ್ರ ನೀಡಿಲ್ಲ. ಇದೀಗ ಪುರಸಭೆಯ ಸದಸ್ಯರು, ಪಂಚಾಯತ್ ಸದಸ್ಯರ ಪರಿಶ್ರಮದಿಂದ ಅರ್ಹ ಫಲಾನುಭವಿಗಳನ್ನು ರಾಜಕೀಯ ರಹಿತವಾಗಿ ಗುರುತಿಸಲಾಗಿದೆ. ಹಕ್ಕುಪತ್ರ ವಿತರಣೆ ಸರ್ಕಾರದ ಕಾರ್ಯಕ್ರಮ ಹೊರತು ನಮ್ಮ ಮನೆಯ ಕಾರ್ಯಕ್ರಮವಲ್ಲ. ಆದ್ದರಿಂದ ಶಾಸಕರು ಬೇರೆ ಯಾವುದೇ ಕಾರ್ಯಕ್ರಮವಿದ್ದರೂ ಅದನ್ನು ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದರು. ಅಕ್ರಮಗಳಿಗೆ ಕಾಂಗ್ರೆಸ್ ತಡೆಯೊಡ್ಡಿದೆ ಹೊರತು ಅಭಿವೃದ್ಧಿ ಕಾರ್ಯಗಳಿಗಲ್ಲ. ಕಳೆದ 2023ರಲ್ಲಿ ವಾಲ್ಪಾಡಿ ಗ್ರಾಮವೊಂದರಲ್ಲೇ 50 ಫಲಾನುಭವಿಗಳನ್ನು ಕೈಬಿಡಲಾಗಿತ್ತು ಎಂದು ಆರೋಪಿಸಿದ ಅವರು, ನಾವು ಹಕ್ಕುಪತ್ರ ನೀಡುವಲ್ಲಿ ಅಥವಾ ಅಭಿವೃದ್ಧಿ ಕಾರ್ಯಗಳಿಗೆ ಎಂದು ತಡೆಯೊಡ್ಡಿಲ್ಲ ಮತ್ತು ರಾಜಕಾರಣ ಮಾಡಿಲ್ಲ. ಆದರೆ ಅಕ್ರಮ ಗಣಿಗಾರಿಕೆ ಮತ್ತು ಮರಳು ಸಾಗಾಟಕ್ಕೆ ತಡೆಯೊಡ್ಡಿದ್ದೇವೆ. ಇದರಿಂದಾಗಿ ಶಾಸಕರಿಗೆ ಬೇಸರವಾಗಿರಬಹುದು ಎಂದರು. ನಾನು ಅಸಹಾಯಕ ಎನ್ನುವ ಹೇಳಿಕೆ ನೀಡುತ್ತಿರುವ ಶಾಸಕರ ಬಗ್ಗೆ ನಮಗೂ ಬೇಸರವಿದೆ. ನಿಜವಾಗಿಯೂ ಅವರು ಅಸಹಾಯಕರಾಗಿದ್ದು ಅವರ ಸರ್ಕಾರವಿದ್ದ ಸಮಯದಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ವಿಫಲರಾಗಿದ್ದರು ಎಂದರು. ಬಹುಶಃ ಇಂತಹ ಕ್ಷುಲ್ಲಕ ರಾಜಕೀಯ ಮಾಡದೆ ಈ ಜಿಲ್ಲೆಯ ವಿಶೇಷವಾಗಿ ಮೂಡುಬಿದ್ರೆಯಲ್ಲಿ ಅವರ ಶಾಸಕರು ಅವರ ಅವಧಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯ ಆಗಲಿ, ಅವರ ಅವಧಿಯಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತಹ ಕೆಲಸ ಕಾರ್ಯ ಆಗಲಿ, ಅವರ ಸರ್ಕಾರ ಇರುವಾಗ ಅವರು ಅಸಹಾಯಕರಿ, ಬಹುಶಃ ಅವರು ಅಂದಿನ ಸರ್ಕಾರದಲ್ಲಿ ಅಸಹಾಯಕರಿದ್ದರು. ಇಲ್ಲಿ ಉದ್ಯೋಗ ಸೃಷ್ಟಿಸುವಲ್ಲಿ ಅವರು ವಿಫಲರಾಗಿದ್ದಾರೆ. ಹೆಚ್ಚು ಜನರ ಇವತ್ತು ಏನು ಸಣ್ಣ ಪುಟ್ಟ ತೊಂದರೆಗಳಿದೆ ಅದು ಪರಿಹಾರವಾಗುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಬಹುಶಃ ಅಷ್ಟನ್ನೇ ಹೇಳುತ್ತಾ ಬೇರೆ ಯಾವುದೇ ರೀತಿಯ ಮಾತುಗಳನ್ನು ಆಡದೆ ಸಿಗುವಂಥದ್ದು ಉಲ್ಕಿ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ತಿರಸ್ಕರಿಸಿದ್ದು ಇದೇ ನಮ್ಮ ಬಿಜೆಪಿ ಸರ್ಕಾರ, ಇದೇ ನಮ್ಮ ಬಿಜೆಪಿ ಪಕ್ಷದವರು, ಇದೇ ನಮ್ಮ ಬಿಜೆಪಿ ನಾಯಕರು. ಆದರೆ ಗೃಹಲಕ್ಷ್ಮಿ ಯೋಜನೆ ಬಂದಾಗ ನಾವು ತಾರತಮ್ಯ ಮಾಡಲಿಲ್ಲ. ನಾವು ಅವರು ಬಿಜೆಪಿಯವರು ಅವರಿಗೆ ಗೃಹಲಕ್ಷ್ಮಿ 2000 ಬರಬಾರ್ದೆಂಬ ಮಾರ್ಗಸೂಚಿಯನ್ನು ಯಾರಿಗೆ ಕೊಡಲಿಲ್ಲ ಅಧಿಕಾರಿಗಳಿಗೆ. ಪ್ರತಿ ಒಬ್ಬರಿಗೂ ಕೂಡ ಅರ್ಹತೆ ಇರುವವರಿಗೆ 2000 ರೂಪಾಯಿ ಬರಬೇಕು. ನಿರಂತರವಾಗಿ 2000 ರೂಪಾಯಿ ಬರ್ತಾ ಇದೆ. ಎಲ್ಲ 5 ಯೋಜನೆಗಳು ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಯೋಜನೆಯ ಕೂಡ ಗೃಹ ಜ್ಯೋತಿ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಎಲ್ಲ ಯೋಜನೆಗಳು ಕೂಡ ಜನರಿಗೆ ಮುಟ್ಟುವಂಥ ಕೆಲಸ ಕಾರ್ಯ ಆಗಿದೆ. ಇವತ್ತು ಸರ್ಕಾರ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯ ಆಗಿದೆ. ತಮ್ಮೆಲ್ಲರಿಗೂ ಗೊತ್ತು, ಇದು ಬಿಜೆಪಿಯ ಮಹತ್ವಾಕಾಂಕ್ಷಿ ಯೋಜನೆ ಅಲ್ಲ. ಇವತ್ತು ಹಕ್ಕುಪತ್ರ 94ಸಿಸಿಯ ಕಾರ್ಯಕ್ರಮ ಆಗಿರ್ಬೋದು, ಇವತ್ತು ಅನ್ನಭಾಗ್ಯ ಆಗಿರ್ಬೋದು, ಇವತ್ತು ಶಿರಭಾಗ್ಯ ಆಗಿರ್ಬೋದು, ಇವತ್ತು ಯುವನಿಧಿ ಆಗಿರ್ಬೋದು, ಇವತ್ತು ಶಕ್ತಿ ಯೋಜನೆ ಆಗಿರ್ಬೋದು, ಒಕ್ಕಲು ಮಸೂದೆ ಕಾನೂನು ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇವತ್ತು ಗೃಹಲಕ್ಷ್ಮಿಯಲ್ಲಿ ಸಂದರ್ಭ ಬಂದರೆ ನಾವು ಸರ್ಕಾರಕ್ಕೆ ಕೂಡ ತ್ಯಾಗವನ್ನು ಮಾಡಿ ನಾವು ಬಡವರ ಪರವಾಗಿರುವಂಥ ಒಂದು ಪಕ್ಷ ಯಾವುದಾದ್ರಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರವೀಣ್ ಜೈನ್, ಮೂಡಾ ಅಧ್ಯಕ್ಷ ಹರ್ಷವರ್ಧನ್ ಪಡಿವಾಳ್, ಪುರಸಭಾ ಸದಸ್ಯ ಪುರಂದರ ದೇವಾಡಿಗ, ಇಕ್ಬಾಲ್ ಕರೀಂ, ಸುರೇಶ್ ಪ್ರಭು, ಜೋಸಿ ಮಿನೇಜಸ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.